ಕೊನೆಯದಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಒಂದು ನೋಟಿಫಿಕೇಷನ್ ನಾನು ಪ್ರೆಸ್ ಮೀಟ್ ಮಾಡಿದ್ದೆ. ಪ್ರೆಸ್ ಮೀಟಲ್ಲಿ ಹೇಳಿದೆ ನಾನು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR 30ನೇ ತಾರೀಕಿಂದ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಪ್ರೆಸ್ ಮೀಟಲ್ಲಿ ಮೊನ್ನೆ ಹೇಳಿದ್ದು ಸುಮಾರು 3.5 ಲಕ್ಷ ಮತದಾರರನ್ನು ಅನ್ಮ್ಯಾಪ್ ಮಾಡಿಲ್ಲ ಅಂತ. ಮ್ಯಾಪಿಂಗ್ ಅನ್ನುವಂಥದ್ದು ಇಟ್ಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಪ್ರೋಸೆಸ್ ಆಫ್ SIR. ಏನೀಗ ಮ್ಯಾಪಿಂಗ್ ಮಾಡಿದ್ದಾರೆ ಇಡೀ ದೇಶದಲ್ಲಿ, ನನ್ನ ಹತ್ರ ನೋಡಿ ಪಟ್ಟಿ ಇದೆ. ದಿಸ್ ಇಸ್ ದಿ ಲಿಸ್ಟ್ ಗಿವನ್ ಬೈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಕೆಳಗಡೆ ನಾನು ಮಾರ್ಕ್ ಮಾಡಿದ್ದೀನಿ. ಒಟ್ಟು 5,55,00,000 ಮತದಾರರು. ಅದರಲ್ಲಿ ಮ್ಯಾಪಿಂಗ್ ಆಗಿರುವಂಥದ್ದು ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಡಿಫ್ರೆನ್ಸ್ ಬಿಟ್ಟೋಗಿರುವಂಥದ್ದು ಕೆಳಗಡೆ ರೈಟಿಂಗಲ್ಲಿ ಬರೆದಿದ್ದೀನಿ. 75 ಲಕ್ಷ 75,22,500 ಮತದಾರರನ್ನು ದೇ ಆರ್ ಕೆಪ್ಟ್ ಪೆಂಡಿಂಗ್. ರಾಜ್ಯದಲ್ಲಿ ಬರೀ ನಮ್ಮ ರಾಜ್ಯದಲ್ಲಿ 15% 75 ಲಕ್ಷ ಮತದಾರರನ್ನ ದೇ ಹ್ಯಾವ್ ನಾಟ್ ಮ್ಯಾಪ್ಡ್. ಮೊನ್ನೆ ದಿವಸ 86 ಲಕ್ಷ ಅಂತ ಹೇಳಿದೆ. ಇವತ್ತು ಆಫಿಷಿಯಲಾಗಿ ನನಗೆ ಎಲ್ಲ ಜಿಲ್ಲೆಗಳದ್ದು ಮಾಹಿತಿ ಸಿಕ್ಕಿದೆ SIRದು. ಈ SIR ಪ್ರೋಸೆಸ್ಸಲ್ಲಿ ಈ 75 ಲಕ್ಷ ಮತದಾರರನ್ನ ಅಬ್ಜೆಕ್ಷನ್ಸ್ ಕರೀತಾರೆ. SIR ಪ್ರೋಸೆಸ್ 30 ತಾರೀಕಿಂದ ಶುರುವಾಗದೆ. ಅದು ಏನು ಅಬ್ಜೆಕ್ಷನು? ನಿಮ್ಮ ಹೆಸರು ಮ್ಯಾಪ್ ಆಗಿಲ್ಲ ಅಂದರೆ ಅದಕ್ಕೆ ದಾಖಲೆಗಳನ್ನು ಕೊಡಬೇಕು ಸೇರಿಸುವಂಥದ್ದಕ್ಕೆ. ಏನು ದಾಖಲೆ ಕೇಳ್ತಾನೆ ಅವನು? 100ಕ್ಕೆ 100ರಷ್ಟು ನಿಮ್ಮ ಅಪ್ಪ ಸತ್ತೋಗಿದ್ದಾರಲ್ಲ, ಅಲ್ಲ ನಿಮ್ಮ ಅಪ್ಪ ಯಾವತ್ತು ಎಲ್ಲಿ ವೋಟ್ ಮಾಡಿದಾರಲ್ಲ ಆ ವೋಟರ್ಸ್ ಐಡೆಂಟಿಫಿಕೇಷನ್ ತರಬೇಕಂತೆ. ವೋಟರ್ಸ್ ಕಾರ್ಡು ನಮ್ಮ ಅಪ್ಪಂದು ನಮ್ಮ ತಾತಂದು ವೋಟರ್ಸ್ ID ಕಾರ್ಡ್ ತಗೊಂಬಂದು ನಾನು ಪ್ರೂವ್ ಮಾಡಬೇಕು ನಮ್ಮ ಅಪ್ಪ ಇಲ್ಲಿ ವೋಟ್ ಹಾಕ್ತಿದ್ದ, ಅದರಿಂದ ನನಗೂ ವೋಟಿಂಗ್ ಅವಕಾಶ ಕೊಡಿ ಅಂತ. 50 ವರ್ಷದ ಡಾಕ್ಯುಮೆಂಟ್, ಹಿಂದಿನ ಡಾಕ್ಯುಮೆಂಟ್ ಎಲ್ಲಿಂದ ತಗೊಂಬತ್ತೀರಿ? 100ಕ್ಕೆ 100ರಷ್ಟು 75 ಲಕ್ಷ ಮತದಾರರ ಪೈಕಿ ಒಬ್ಬರು ಸೇರ್ಪಡೆ ಆಗಲ್ಲ. 92 ಲಕ್ಷ ಮತದಾರನ ಹೊರಗಿಟ್ಟಾಗ ವೆಸ್ಟ್ ಬೆಂಗಾಲಲ್ಲಿ ಆ ಪ್ರೋಸೆಸ್ SIR ಪ್ರೋಸೆಸ್ ಶುರುವಾದಾಗ ಒಳಗಡೆ ಮತ್ತೆ ಅವಕಾಶ ಕೊಟ್ಟಿದ್ದೆ ಬರೀ 450 ಜನಕ್ಕೆ ಅಷ್ಟೇ. 75 ಲಕ್ಷ ಮತದಾರನ ಹೊರಗಡೆ ಇಡೋವಂಥ ಕೆಲಸವನ್ನು ಮಾಡ್ತಾರೆ. ಯಾವನೋ BJP ಅವನಂತೆ ಅವನು ನಿನ್ನೆ ಪ್ರೆಸ್ ಮೀಟಲ್ಲಿ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಬೇಕು. ಇನ್ನೇ SIR ಶುರುವಾಗಿಲ್ಲ, ಲಕ್ಷ್ಮಣ್ ಏನೇನೋ ಮಾತಾಡ್ತಾನೆ. ಲಕ್ಷ್ಮಣನಿಂದ ಅರೆಸ್ಟ್ ಮಾಡಿಸ್ಬೇಕು. ಆಯ್ತಪ್ಪ, ನಿಂದು ಸಂಸ್ಥೆ ಇದೆಯಲ್ಲ, ಅರೆಸ್ಟ್ ಮಾಡೋ ಸಂಸ್ಥೆಗಳು ED, ಎಲೆಕ್ಷನ್ ಕಮಿಷನ್ನು, IT, CBI ಅವರಿಗೆಲ್ಲ ಹೇಳ್ಬಿಟ್ಟು ನಾನು ಅರೆಸ್ಟ್ ಮಾಡಿಸು. ABCD ಗೊತ್ತಿಲ್ಲದವೆಲ್ಲ ಬಂದು ಪ್ರೆಸ್ ಮೀಟ್ ಮಾಡಿ ಜನಗಳು ದಿಕ್ಕು ತಪ್ಪಿಸೋಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. SIR ಶುರುವಾಗೋದು ಏನು ಅಂದರೆ ಅಬ್ಜೆಕ್ಷನ್ಸ್ನ ಕಾಲ್ ಮಾಡುವಂಥದ್ದು ವ್ಯವಸ್ಥೆ 30ನೇ ತಾರೀಕಿಂದ ಜೂನ್. ಮ್ಯಾಪಿಂಗ್ ಮುಗಿದೋಗಿದೆ. ಮ್ಯಾಪಿಂಗ್ ಅಲ್ಲೇ ಅದು 3-4 ತಿಂಗಳಿಂದ ಮಾಡ್ತಾಯಿದ್ದಾರೆ, ಮಾಡಿ ಮುಗಿದೋಗಿದೆ. ಈ ಮ್ಯಾಪಿಂಗ್ನೇ ಅಲ್ಲಿ ಅಳವಡಿಸ್ಕೊಳ್ಳುವಂಥ ಕೆಲಸವನ್ನು ಇದು ಎಲೆಕ್ಷನ್ ಕಮಿಷನ್ದೇನೆ. ನಾನು ತಯಾರಿ ಮಾಡಿರುವಂಥದ್ದಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಕೊಟ್ಟಿರುವಂಥದ್ದು. ಮೇಲ್ಗಡೆ ನೋಡಿ ಬರೆದಿದೆ 32 ಜಿಲ್ಲೆಗಳದು ಸ್ಪಷ್ಟವಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವೋಟ್ ಆಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇದೆ. ಇಟ್ ಈಸ್ ಎ ಪ್ರೋಸೆಸ್.